ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಮತ್ತು ರಥಸಪ್ತಮಿ ಪೂಜೆ ಮಾಡೋದ್ರಿಂದ ಸುಖ ಶಾಂತಿ ನೆಮ್ಮದಿ ಮತ್ತು ರೋಗ ರುಜಿನಗಳಿಗೆ ಎಲ್ಲವೂ ದೂರವಾಗುತ್ತದೆ ಹಾಗೂ 100 ಜನ್ಮಗಳ ಪಾಪ ಕೂಡ ಕಳೆಯುತ್ತೆ ಅಂತ ಹೇಳಲಾಗಿದೆ. ನಮ್ಮ ಕಣ್ಣಿಗೆ ಕಾಣುವ ದೇವರು ಅಂದರೆ ಸೂರ್ಯ ಮತ್ತು ಚಂದ್ರ. ಆ ಸೂರ್ಯ ದೇವನನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಏನೇ ಒಂದು ಬದಲಾವಣೆ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ದಿನ ಯಾವತ್ತು ರಥಸಪ್ತಮಿ ಬಂದಿದೆ ಅಂತ ಹೇಳೋದಾದರೆ, ಈ ವರ್ಷ 2026ರಲ್ಲಿ ಜನವರಿ 25ನೇ ತಾರೀಕಿನಂದು ರಥಸಪ್ತಮಿ ಬಂದಿದೆ. ಹಾಗೆ ಅಂತ್ಯವು ಭಾನುವಾರ ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಈ ದಿನ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ವಿಶೇಷವಾಗಿ ಪೂಜೆ ಮಾಡಿಕೊಂಡು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಕೂಡ ಸಹ ಕೊಡ್ತಾರೆ. ಇನ್ನು ರಥಸಪ್ತಮಿಯ ದಿನದಂದು ಮಾಡುವ ಸ್ನಾನಕ್ಕೆ ವಿಶೇಷವಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ. ಆ ದಿನ ಎಕ್ಕದ ಗಿಡದ ಎಲೆಗಳನ್ನು ನೆತ್ತಿ, ಭುಜ ಮತ್ತು ತೊಡೆ, ಪಾದದ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕಡಿಮೆಯಾಗುತ್ತೆ. ಹಾಗೆ ಕೆಲವು ಮನೆಗಳಲ್ಲಿ ಚಿಗಡಿಕಾಯಿಂದ ರಥವನ್ನು ಮಾಡಿಕೊಂಡು ಪೂಜೆ ಸಹ ಮಾಡ್ತಾರೆ. ಹಾಗೆ ರಥದ ರಂಗೋಲಿಯನ್ನು ಕೂಡ ಹಾಕಿ ಆಚರಣೆಯನ್ನು ಮಾಡ್ತಾರೆ. ಹಾಗೆ ಮನೆಯ ಸುಖ ಶಾಂತಿ ನೆಮ್ಮದಿಗೋಸ್ಕರ ಈ ದೀಪಾರಾಧನೆಯನ್ನು ತಿಳಿಸ್ತೀನಿ. ಒಂದು ಹಿತ್ತಾಳೆ ತಟ್ಟೆಯನ್ನು ತೆಗೆದುಕೊಳ್ಬೇಕು. ಆ ತಟ್ಟೆಗೆ ಅರಿಶಿಣ, ಕುಂಕುಮ, ಗಂಧವನ್ನಿಟ್ಟು ಪೂಜೆಯನ್ನು ಮಾಡ್ಕೋಬೇಕು. ಆ ನಂತರ 7 ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಳ್ಬೇಕು. ಆನಂತರ ಎಕ್ಕದ ಎಲೆಗಳಿಗೆ ಅರಿಶಿಣ, ಕುಂಕುಮ, ಗಂಧವನ್ನಿಟ್ಟು ಹಿತ್ತಾಳೆ ತಟ್ಟೆಯ ಮೇಲೆ ಫ್ಲವರ್ ರೀತಿ ಜೋಡಿಸ್ಕೊಳ್ಬೇಕು. ಆಮೇಲೆ 3 ಅಳತೆಯ ಅಥವಾ 5 ಅಳತೆಯ ಗೋಧಿಯನ್ನು ಹಾಕಿಕೊಳ್ಬೇಕು. ಗೋಧಿ ತುಂಬ ಶ್ರೇಷ್ಠ ಅಂದರೆ ತುಂಬಾ ಶ್ರೇಷ್ಠ ಮತ್ತು ಸೂರ್ಯನಾರಾಯಣಗೆ ತುಂಬ ಪ್ರಿಯವಾದ ವಸ್ತು. ಆ ಗೋಧಿಯನ್ನು ಸಮತಟ್ಟು ಮಾಡಿಕೊಂಡು ಅದರ ಮೇಲೆ ಓಂ ಅನ್ನುವ ಬೀಜಾಕ್ಷರವನ್ನು ಬರೆದುಕೊಳ್ಳಬೇಕು. ಆನಂತರ ಅದ್ರ ಮೇಲೆ ಮಣ್ಣಿನ ದೀಪವನ್ನು ಇಟ್ಕೊಳ್ಬೇಕು. ಅದಕ್ಕೂ ಕೂಡ ಅರಿಶಿಣ, ಕುಂಕುಮ, ಗಂಧವನ್ನಿಟ್ಟು ಅಲಂಕಾರ ಮಾಡಿ ಎಳ್ಳೆಣ್ಣೆಯನ್ನು ಹಾಕೋದು ತುಂಬಾ ಸೂಕ್ತವಾದದ್ದು. ಅದರಲ್ಲೂ ತುಂಬ ಪ್ಯೂರ್ ಅಂದರೆ ಶುದ್ಧವಾದ ಎಳ್ಳೆಣ್ಣೆಯನ್ನು ಉಪಯೋಗಿಸ್ಬೋದು. ಯಾಕೆಂದರೆ ಸೂರ್ಯನಾರಾಯಣ ಮಗ ಶನಿ ಪರಮಾತ್ಮ ಆಗಿರೋದ್ರಿಂದ, ಹಾಗಾಗಿ ಎಳ್ಳೆಣ್ಣೆಯನ್ನು ಹಚ್ಚೋದ್ರಿಂದ ತುಂಬ ವಿಶೇಷವಾಗಿ ಫಲಗಳನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಅದಕ್ಕೆ ನೀವು ಪೂರ್ವಾಭಿಮುಖವಾಗಿ ದೀಪವನ್ನಿಟ್ಟು ಪೂಜೆಯನ್ನು ಮಾಡ್ಕೋಬೇಕು. ಯಾವುದೇ ದಿಕ್ಕನ್ನು ಸೂಚಿಸಬಾರ್ದು. ಸೂರ್ಯ ಉದಯ ಆಗೋದು ಪೂರ್ವಾಭಿಮುಖವಾಗಿ, ಹಾಗಾಗಿ ದೀಪಕ್ಕೆ ಎಳ್ಳೆಣ್ಣೆಯನ್ನೇ ಹಾಕಬೇಕು. ಶುದ್ಧವಾಗಿರುವಂಥ ಎಳ್ಳೆಣ್ಣೆಯನ್ನು ಹಾಕಬೇಕು. ಕೆಂಪು ಬಣ್ಣದ ಹೂಗಳು ತುಂಬ ಶ್ರೇಷ್ಠವಾದದ್ದು. ಅದರಲ್ಲೂ ದಾಸವಾಳ ಮತ್ತು ಕೆಂಪು ರೋಸ್ ಆಗಿರ್ಬೋದು. ಆದಷ್ಟು ಕೆಂಪು ಬಣ್ಣದ ಹೂಗಳನ್ನಿಟ್ಟು ಪೂಜೆ ಮಾಡ್ಬೋದು ಮತ್ತು ನೈವೇದ್ಯಕ್ಕೆ ಬೆಲ್ಲದ ಅನ್ನವನ್ನು ನೈವೇದ್ಯಕ್ಕೆ ಇಡ್ಬೋದು. ಹಾಗೆ ಈ ಪೂಜೆಯ ಮನೆಯ ಒಳಗೆ ಮಾಡೋ ಹಾಗಿಲ್ಲ, ಮನೆಯ ಹೊರಗೆ ಈ ಪೂಜೆಯನ್ನು ಮಾಡ್ಬೋದು. ಒಂದು ನಾಣ್ಯವನ್ನು ಸಹ ಈ ಪೂಜೆಗೆ ಇಟ್ಕೋಬೇಕು. 7 ರಥಗಳಲ್ಲಿ ನಮಗೆ 7 ದಿನಗಳನ್ನು ಸೂಚಿಸುತ್ತೆ. ಈ ರಥಕ್ಕೆ ಎಲ್ಲ 2 ಚಕ್ರ 4 ಚಕ್ರವಿದ್ದರೆ ಈ ಕಾಲಚಕ್ರಕ್ಕೆ ಒಂದು ಚಕ್ರವಿರುತ್ತೆ. ಅದೇ ನಮ್ಮ ಸೂರ್ಯನಾರಾಯಣ ನಡೆಸುವಂಥ ಕಾಲಚಕ್ರ ಅಂತ ಹೇಳಿ ಈ ರಥ ಸಪ್ತಮಿಯನ್ನು ಆಚರಣೆ ಮಾಡ್ತೀವಿ. ಹಾಗಿದ್ರೆ ಸ್ನೇಹಿತರೆ, ರಥ ಸಪ್ತಮಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಮತ್ತು ಮಹತ್ವವೇನು, ಯಾವ ದಿನದಂದು ರಥ ಸಪ್ತಮಿ ಬಂದಿದೆ ಎಂದು ಸಹ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.